ಸೊ ಈಗ ನಾವೊಂದು ಅಪ್ಡೇಟ್ ಕೊಡ್ತಿದ್ದೀವಿ. ಬರೀ ವರಮಹಾಲಕ್ಷ್ಮಿ ವ್ಲಾಗ್ ಅಪ್ಕಮಿಂಗ್ ಬರ್ತೈತೆ ಅಂತ ಹೇಳ್ಕೊಂತ ಹೋದೆ. ಅದೊಂದು ಸ್ವಲ್ಪ ಚೇಂಜಸ್ ಆಗೈತೆ. ಇದು ದುರ್ಗಾಷ್ಟಮಿ ದಿನ ವ್ರತ ಬಂದಿದೆ ಅಂತ. ಸೆಕೆಂಡ್ ವೀಕಲ್ಲಿ ವರಮಹಾಲಕ್ಷ್ಮಿ ಬಂದಿಲ್ಲ. ಫಸ್ಟ್ ಟೈಮ್ 3rd ಶ್ರಾವಣ ಶುಕ್ರವಾರಕ್ಕೆ ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಸೊ ಅವತ್ತೇ ವರಮಹಾಲಕ್ಷ್ಮಿ ಮಾಡ್ಬೇಕಂತ ಹೇಳಿದ್ದಾರೆ. ಬಡ್ಜಿ 2-3 ಜನಕ್ಕೆ ಕೇಳಿದ್ವಿ. ಇಟ್ಸ್ ಓಕೆ, ಮೈಂಡ್ ದ ಲ್ಯಾಂಗ್ವೇಜ್. ನಾವು ಉತ್ತರ ಕರ್ನಾಟಕ ಮಿಕ್ಸ್ ಆಗ್ತಿದೆ ವ್ಯೂವರ್ಸ್. ಸ್ವಾಮಿ ಅವರಿಗೆ ಕೇಳಿದ್ವಿ. ಆದರೆ ಈಗ ನಾವು ಅವತ್ತೇ ಹೇಳಿದ್ವಿ ವರಮಹಾಲಕ್ಷ್ಮಿ ಕೊಡೋದಕ್ಕೆ ಏನೇನೋ ತೊಗೊಂಡಿದ್ದೀವಿ, ಉಡಿ ತುಂಬಿದಾಗ ಅದ್ರ ಜೊತೆ ಅಂತೇಳಿ. ಅರ್ಶಿನ ಕುಂಕುಮ ಜೊತೆ ಬ್ಲೌಸ್ ಪೀಸ್ ಕೊಡೋಲ್ಲ, ಏನಾದರೂ ಬೇರೆ ಡಿಫ್ರೆಂಟ್ ಕೊಡ್ತಾರೆ. ಕುಂಕುಮ ಅರ್ಶಿನ ಕೊಟ್ಟು ಏನಾದರೂ ಅದ್ರ ಜೊತೆ ಒಂದು ಪ್ಯಾಕೆಟ್ ಹಾಕೋಕಂತೇಳಿ ಅದಕ್ಕೆ ಒಂದು ಕವರ್ಸ್ ಅದು ಇದು ಪ್ಯಾಕೆಟ್ಸ್ ತೊಗೊಂಡಿದ್ದಿಲ್ಲ. ಅದನ್ನ ತೊಗೊಳಕ್ಕೆ ಈಗ ಹೋಗ್ತಾ ಇದ್ದೀವಿ. ಅದು ಡೆಕೋರೇಷನ್ ಐಟಮ್ ಲಕ್ಷ್ಮಿ ಕೂಡ್ಸಕ್ಕಿಂದೆ. ಸೊ ನಾವು ಮಾರ್ಕೆಟ್ ಹೋದ್ವಿ. ಅಲ್ಲಿ ಬ್ಲಷ್ ಅಂತ ಒಂದು ಶಾಪ್ ಇದೆ. ಅದರಲ್ಲಿ ಹೋಗಿ ಯಾವ್ದಾರ ಒಂದು ಟ್ರೆಡಿಷ್ನಲ್ ತೊಗೋಬೇಕು, ಮತ್ತು ನಾವು ಡೆಕೋರೇಷನ್ ಐಟಮ್ಸ್ ತೊಗೋಬೇಕಂತೇಳಿ ಬಾಪಟ್ಗಲ್ಲಿ ಅಲ್ಲಿನೂ ಹೋಗಿದ್ವಿ ಅವತ್ತು. ಇದು ಬರ್ತಾ ನಾವು ಮಾವೇರಿ ಕ್ಯಾಂಟೀನಿಗೆ ಬಂದು ಸ್ವಲ್ಪ ಅಲ್ಲಿ ಟೀ ಅದು ಕುಡಿದು ಡೆಕೋರೇಟಿವ್ ಐಟಮ್ಸ್ ಇಟ್ಕೊಂಡು ಕುಂತಿದ್ವಿ. ಅದು ಒಂದು ಡೇ ಸ್ಪೆಂಡ್ ಆಯಿತು. ಮೋಸ್ಟ್ಲಿ ಲಾಸ್ಟ್ ವೀಕ್ ಅದಿದ್ದು. ಸೊ ಎಲ್ಲ ಕುಡಿಯೋದು ವೀಕೆಂಡ್ ವ್ಲಾಗ್ ಅಂತೇಳಿ ಹಾಕ್ತಾಯಿದ್ದೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಪ್ರತಿ ಡೇದು. ಸೊ ಆ್ಯಪಿಗೆ ಸಣ್ಣದಾಗ್ತೈತೆ, ಅದಕ್ಕೆ ಇದನ್ನು ತೊಗೊಂಡು ಬಂದೀವಿ. ನೋಡಿರಿ ಈಗ ಇಷ್ಟು ದೊಡ್ಡ ಕೆಜಿದ್ದು ಹೆಂಗೆ ಮಾಡ್ತಾನೆ. ಅವನಿಗೆ ಹೊರಗೆ ಬರ್ಬೇಕಂತಾನೆ ಬರೀ. ಆದರೂ ನಾವು ಅವನಿಗೆ ರೂಢಿ ಮಾಡತ್ತೆ ಒಬ್ಬನೇ ಕೇಜ್ನಾಗಿರೋದು ಇವಾಗಿಂದನೇ. ಹಾಗೆ ಒಂದು ಸ್ವಲ್ಪ ಅದು ಮಾಡಿ ಮಲ್ಕೋತಾನೆ. ನಾನು ಸುಮ್ಮನೆ ಇದ್ದೇನೆ, ಅವನಿಗೆ ಮಾತಾಡ್ಸೋಕ್ಕೆ ಹೋಗಿಲ್ಲ. ಲೆವೆಟ್ sit down ಅಪ್ಪ, sit down, leave no, sit down. ಪಚ್ಚಂಗ್ ಸುಮ್ಮನೆ. ದಿಸ್ ಈಸ್ ದ ನೆಕ್ಸ್ಟ್ ಡೇ. ನಂಗೆ ಸ್ವಲ್ಪ ಆರಾಮಿದ್ದಿಲ್ಲ, ನಡು 2 days ಕೋಲ್ಡ್ ಆಗಿತ್ತು. ಅದಕ್ಕೆ ನಾನು ಏನು ವ್ಲಾಗ್ ಮಾಡಿಲ್ಲ. ಅದಕ್ಕೆ ಎಲ್ಲನೂ ಲೇಟ್ ಆಯಿತು ಇದರಿಂದ ಸ್ಟಾರ್ಟಾಗಿ ಮಾಡೋದಕ್ಕಂತೇಳಿ. ಇದು ನಾನು ಆನ್ಲೈನ್ ತರಿಸಿದ್ದು ಮಿಂಟ್ರಾಯಿಂದ. ರೋಡ್ಸ್ಟರ್ದು ಸ್ವೆಟ್ ಶರ್ಟ್ ಮತ್ತು ಮ್ಯಾಕ್ಸ್ ನೈಟ್ ವೇರ್. ಸ್ವಲ್ಪ ಕೋಲ್ಡ್ ಇರೋ ಟೈಮಲ್ಲಿ ಇಂಥವು ಹಾಕೋಬೋದು ಅಂಥೇಳಿ ಆನ್ಲೈನ್ ತರಿಸಿದ್ದೆ. ಸ್ವಲ್ಪ ಹೆಲ್ತ್ ಪರವಾಗಿಲ್ಲ, ಅದು ವೈರಲ್ ಏನೋ ಆಗಿತ್ತು 2 days, ಆಮೇಲೆ ಸರಿ ಹೋಗಿತ್ತು. ಅದಕ್ಕೆ ಸ್ವಲ್ಪ ಫೇಸ್ ಮೇಲೆ ಇದು ಹೀಟ್ ಆಗಿತ್ತು, ಮತ್ತು ಈ ಥರ ನಂಗೆ ಜಲ್ದಿ ಎಫೆಕ್ಟ್ ಆಗ್ತೈತೆ, ಅಲರ್ಜಿ. ಸೊ ಅದು ಇನ್ನೂ ತೊಗೊಳತ್ತೇನೆ, ಸರಿ ಹೋಗಬೇಕು. ಬಟ್ ಎನಿವೇ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಈರುಳ್ಳಿ ಕಟ್ ಮಾಡ್ಬೇಕಂತ ಎಲ್ಲರಿಗೂ. ನಮ್ಮ ವಾಯ್ಸ್ ಅಷ್ಟು ಸಣ್ಣದಾಗಿದೆ, ಅದಕ್ಕೆ ಮೈಕ್ ಹಾಕಿದ್ದೀವಿ. ಮೊದಲು ಮೈಕ್ ಇಲ್ದಾಗ ನನ್ನ ವಾಯ್ಸ್ ಅಷ್ಟು ದೊಡ್ಡದು ಬರ್ತಿತ್ತು. ಸ್ವಲ್ಪ 2 days ಇಂದ ನಮ್ಮ ಥ್ರೋಟ್ ಮತ್ತು ಇನ್ಫೆಕ್ಷನ್, ವೈರಲ್ ಫೀವರ್. ಆದರೂ ವ್ಯೂವರ್ ಸಲುವಾಗಿ ನಾವು ಮತ್ತೆ ಇವತ್ತು ಸ್ವಲ್ಪ ಚಿತ್ರಾನ್ನ ರೆಸಿಪಿ ಕಾಮನ್ ಆಗಿ ಎಲ್ಲರೂ ಮಾಡ್ಕೊಂಡು ಇದು ಮಾಡ್ಬೋದು ಅಂತೇಳಿ ತೋರಿಸ್ತಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಇಲ್ಲಿ ಪುಟಾಣಿ ಪೌಡರ್ ಮಾಡಿದ್ದಾರೆ. ಪುಟಾಣಿ ಪೌಡರ್ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಾರೆ ಇಲ್ಲಿ. ಮತ್ತಿದು ಈ ತರ ಕಟ್ ಮಾಡಿದ್ದಾರೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಾರೆ. ಇದು ಈರುಳ್ಳಿ ಹಿಂಗೆ ಸ್ವಲ್ಪ ದೊಡ್ಡದಾಗ ಕಟ್ ಮಾಡ್ಯಾರ. ಅದೆಲ್ಲ ಇದು ಆಗ್ತೈತೆ. ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಒಗ್ಗರಣೆಗಂತ. ಈಗ ನಾನು ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೇನೆ. ಸಾಕಣ ಸ್ವಲ್ಪ. ಸ್ವಲ್ಪ ಚಟಾಪಟ ಚಟಾಪಟ ಮಾಡಿ ತಿಂತಿದ್ರೆ 1 more ಅನ್ಬೇಕು. ಹಂಗ್ ಮಾಡ್ತೀವಿ ನೋಡ್ರಿ. ಅವಾಗ ನೋಡ್ರಿ ಇದು ಎಷ್ಟು ತೆಳಗಾಗ್ಬಿಟ್ಟೆ. ನಾನು ಲೂಸ್ ಆಗ್ತೈತೆ. ಹಂಗೇನಾಗಿಲ್ಲ, ಸುಮ್ನೆ ಜೋಕ್ಸ್ ಇದು. ಹಾಕ್ಬಿಡ್ತೀನಿ ಆಮೇಲೆ. ಅವರು ಕ್ಯಾಮ್ರಾದಿಂದ ಹೈಡ್ ಆಗ್ತಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಅನಿಸ್ತೈತೆ ಅವ್ರ ಕ್ಯಾಮ್ರಾದಾಗ ಚೆನ್ನಾಗಿ ಬರಲ್ಲ ಅಂತ.
ಹಂಗೇನಿಲ್ಲ ಗೈಸ್. ಮಧ್ಯದಾಗ ಟೀ ಕೊಟ್ಟಾರ ನೋಡ್ರಿ, ಇದೇ ಪ್ರಾಬ್ಲಮ್ ಆಗಿರೋದು ನಮ್ಗೆ ಇಲ್ಲಿ. ಕೆಂಪಗಾದ್ಮೇಲೆ ಹೇಳು, ಇದೊಂದು ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಹಸಿಮೆಣಸಿನ್ಕಾಯಿ ಉದ್ದು ಕಟ್ ಮಾಡಿ ಹಿಡಿದು ಅದನ್ನ ಹಾಕ್ಬೇಕು. ಈಗ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕಿ. ಈರುಳ್ಳಿ ನಮಗೆ ಯೂಟ್ಯೂಬ್ ಚಾನಲ್ಗೆ ಯಾರೋ ಕಂಡ್ಬಿಟ್ಟಾರ, ನಮ್ಗೆ ಇಷ್ಟ ಆಗ್ಲಿಲ್ಲ ಅದು. ಯಾರು ಈರುಳ್ಳಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಇದಾಗುವವರೆಗೂ ಹುರಿಬೇಕು, ಮೆತ್ತಗಾಗೋವರೆಗೂ ತೋರಿಸ್ರಿ. ಹುರಿನ ಜೋರಲ್ಲೇ ಇಟ್ಟಿದ್ದೀನಿ. ಕ್ಯಾಮ್ರಾ ಹಿಂದೆ ಇರುವ ವ್ಯಕ್ತಿ ಇವ್ರೆ. ಇವ್ರು ಒಂದ್ ಯಾವ್ದೋ ಕುಕಿಂಗ್ ಮಾಡಿ ತೋರಿಸ್ತಾರಂತೆ. ಅವ್ರು ಅರಿಶಿನ ಹಾಕ್ಬೇಕು, ಸ್ವಲ್ಪ ಏನ್ ಜಾಸ್ತಿನೇ ಹಾಕ್ಬೇಕು. ಅರಿಶಿನ ಹಾಕಿದ್ರೆ ಒಂದು ಸ್ವಲ್ಪ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಕಲಸಿ ನಾವು ಪೋಹೆ ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ಆರಾಮಿಲ್ಲದಕ್ಕೆ ನಂಗೆ ಮಾಡಕ್ ಆಗಿಲ್ಲ. ನೋಡನ್ರಿ ಸಂಡೇ ಏನಾದ್ರು ಉಪ್ಪಿಟ್ಟು ಅವ್ರು ಮಾಡ್ಲಿಲ್ಲ ಅಂತ ನಾ ಇದನ್ನೇ ಮಾಡಿಸ್ತೇನೆ ಇನ್ನೊಂದ್ಸಲ ಪೋಹೆನ. ಅತ್ತ ಹೊಸ ಟೀ ಕಪ್ ನೋಡ್ರಿ ಹೆಂಗೈತ. ನಾವ್ ಇದನ್ನ ಹುಬ್ಳಿ ನಮ್ಮ ಕಿಚನ್ ಅಲ್ಲ ಅದು, ಹುಬ್ಳಿ ಧಾರವಾಡ ರೋಡ್, ಹುಬ್ಳಿ ಧಾರವಾಡ ರೋಡ್ ಅಲ್ಲಿ ಹೈವೇ ಹೋಗೋ ಟೈಮ್ ಅಲ್ಲಿ ಮಿಶ್ರಾಪೇಡ ಬಾಜುನೇ ಇದೆ ನಮ್ಮ ಕಿಚನ್ ಅಂತ. ಫುಲ್ 2 ಫ್ಲೋರ್, ಮನೆ ಎಲ್ಲ ಡೆಕೋರೇಟಿವ್ ಐಟಮ್ಸ್, ಕಿಚನ್, ಹುಡುಗರಿಗೆ, ಲೇಡೀಸಿಗೆ, ಹುಡುಗಿಯರಿಗೆಲ್ಲ ಐಟಮ್ಸ್ ಸಿಗಂಗೈತೆ. ಇದು ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಇದು ನಮ್ದು ಟೀ ಕಪ್. ಇನ್ನ ಏನೇನೋ ತಗೊಂಡ್ ಬಂದೇವಿ ನಾವು, ಯಾವ್ದಾವ್ದಾರೆ ನೆಕ್ಸ್ಟ್ ತೋರಿಸ್ತೀವಿ. ನಮ್ಮ ಅಪ್ಪ ಮೇಲ್ ಮಲ್ಕೊಂಡಿದ್ದ, ನಿಮಗ್ ತೋರ್ಸಿದೀವಿ ಆ ಕೇಜ್ ಅಲ್ಲಿ, ಅದಕ್ಕೆ ನಾವು ಇಲ್ಲಿ ಮಾಡ್ತಿರೋದು. ಇಲ್ಲಾಂದ್ರೆ ಅವ್ನ್ ಬಾವ್ ಮಾಡ್ತಾನ. ಒಂದು ಹೊಸ ಕೆಜಿ ತೋರ್ಸೇನಿ ನೆನ್ನೆ ಅಂದ್ರೆ ವಿಡಿಯೋ ಅದ ರೆಕಾರ್ಡ್ ಮಾಡೀನಿ ಅಷ್ಟೇ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಗಲ್ಲ, ಚಿತ್ರಾನ್ನಾಗೆ ಕೋಲ್ಡ್ ಇರೋ ರೈಸೇ ಚೆನ್ನಾಗಿ ಕಾಣೋದು. ಅಲ್ಲ ಅದಲ್ಲ, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ. ವಿವರ್ಸ್ ಅಂತಾರೆ ಏನು ಮಾಡುವಲ್ರ ಅಂತ. 2 ಸ್ಪೂನ್ ಹಾಕ್ರಿ. ಒಂದೂವರೆ ಸ್ಪೂನ್ ಸಾಕು. ಯಾಕಂದ್ರೆ ಅನ್ನ ಸ್ವಲ್ಪ ಹಾಕ್ತಾ ಇದ್ದೀವಿ ಅಷ್ಟ. ನೋಡ್ರಿ, ಫಸ್ಟ್ ಗ್ಲಾಸ್ ಹಿಂಗ್ ಫಿಕ್ಸ್ ಮಾಡಿದ್ವಿ, ಅವನ್ ತೆಗಿಸಿ ಇದು ಈಸಿ ಕೈ ಹೋಗ್ತೈತಿ ಹಿಂಗೆಲ್ಲ ವರ್ಸಕ್ ಮಾಡಕ್. ಮತ್ ತಗೊಂಡ್ರೆ ಇಲ್ಲಿ ಜಾಲರ ಇದೆ, ಇದನ್ನ ಮೀಶೋ ಮೇಲೆ ತರ್ಕೊಂಡ್ ಬಂದಿದಾವ. ಇದು ಎಷ್ಟೊಂದ್ ಸಾಮಾನ್ ಇಡ್ಸೇವ್ ನೋಡ್ರಿ ಇದ್ರೊಳಗ. ಎಲ್ಲ ಗ್ಲಾಸ್ ಐಟಮ್ಸ್ ಇದೆಲ್ಲ ಅಲ್ಲೇ ತಂದಿದ್ದು ನಮ್ಮ ಕಿಚನ್ ಅಲ್ಲಿ. ಇದು ಬಾಟಲ್, ನಮ್ದು ಆಯಿಲ್ ಬಾಟಲ್ ಒಡೆದಿತ್ತು, ಅವಾಗ ಅದನ್ನ ನೋಡಿ ಇದು ಮಾಡಿದ್ವಿ. ಈಗ ಅನ್ನ ಗ್ಯಾಸ್ ಆಫ್ ಮಾಡಿ ಅನ್ನನ ಒಂದ್ ಸ್ವಲ್ಪ ಸ್ವಲ್ಪ ಹಾಕು, ಎಲ್ಲ ಹಾಕೊಂಡು ಅದೇನ್ ಜಾಸ್ತಿ ಇಲ್ಲ. ಚೆನ್ನಾಗಿ ಕಲಿಸ್ಬೇಕು. ಇದನ್ನ ಹಿಡಿತೇನೆ ನಾನು. ಒಂದ್ ಸ್ವಲ್ಪ ಗ್ರಿಪ್ ನಂಗೆ ಬಿಸಿದ್ರೊಳಗ ಒಮ್ಮೆ ಕಲ್ಸೋದ್ರ ಹೊಡಿರಂಗಿಲ್ಲ. ಗ್ಯಾಸ್ ಆಫ್ ಮಾಡಿದ್ದೀವಿ. ಬಿಸಿ ಇದ್ದಾಗ ಕಲಿಸ್ಬೇಕು ಅನ್ನ ಎಲ್ಲ ಚೆನ್ನಾಗಿ. ಬೇಕಾದ್ರೆ ಲಿಂಬುನು ಲಿಂಬು ಹಣ್ಣು ಕಿರಿಕಿ ಇರ್ತಿರ್. ಲಿಂಬು ಹಣ್ಣು ನೆನಪಾಯ್ತು ನನಗೆ. ಕಿರಿಕಿ ಇರ್ತಿ ಶೇಂಗಾ ಹಾಕಿರ್ತಾವ.
ಶೇಂಗಾದ ಹಾಕಿ ಇದು ಮಾಡಿದ್ವಿ ಅವಲಕ್ಕಿ ಅವಲಕ್ಕಿ ಮಾಡಿರೋದ್ರಿಂದ ಬೆಳಗ್ಗೆ ಶೇಂಗಾ ಹಾಕಿದ್ರ ಅದ್ರಾಗ, ಅದಕ್ಕೆ ಇದ್ರಾಗ ಹಾಕಿಲ್ಲ. ಬಟ್ ಜಾಸ್ತಿ ಇದ್ರಾಗ ಶೇಂಗಾ ಹಾಕೇ ಇರ್ತಾರೆ ಇವಾಗ. ಈಗ ಬಿಸಿ ಬಿಸಿಯಾದ ಚಿತ್ರಾನ್ನ ರೆಡಿ. ಅರ್ಧ ಹಾಕ್ರೆ ಸಾಕು. ಬೀಜ ತೆಗೆದು ಅರ್ಧ ಸ್ಕ್ವೀಸ್ ಮಾಡಿದ್ವಿ ಅದರಲ್ಲಿ. ಚಿತ್ರಾನ್ನ 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 ನೀನೇ ನನ್ನ ಮನ್ಸಲ್ಲಿರೋ ಚಿತ್ರಾನ್ನ, ಬರದೋರ್ ಯಾರು ಇಂತ ಒಳ್ಳೆ ಚಿತ್ರಾನ್ನ, ನೀ ನಂಗೆ ಕೈ ಕೊಟ್ರೆ ನಾ ಚಿತ್ರಾನ್ನ, ನಿನ್ನಂಗೆ ನಿನ್ ಪ್ರೀತಿ ವಿಚಿತ್ರಾನ್ನ. ಚಿತ್ರಾನ್ನನ ಕಲಸ್ರಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತಾರ. ಹಂಗಿದು ಯಾಕಂತಂದ್ರೆ ಎಲ್ಲಾರು ಸ್ವಲ್ಪ ಅರ್ಲಿ ಡಿನ್ನರ್ ಮಾಡ್ರಿ. ಇನ್ ಮುಂದೆ ವ್ಯೂವರ್ಸ್ 8 to 9 o'clock ಒಳಗ್ ಮಾಡ್ರಿ ಡಿನ್ನರ್. ಇವ್ರು ಇದಾರಲ್ಲಿ ಇವ್ರಿಗೆ ಹೇಳ್ರಿ ಸ್ವಲ್ಪ ಎಲ್ಲಾರು. ನೀವು ಹಂಗೆ ಮಾಡ್ರಿ ಅಂದ್ರೆ ನಿಮ್ ಹೆಲ್ತ್ ಚೆನ್ನಾಗಿರ್ತೈತಿ. ನಾವ್ ಈ ವಾರನು ಹನುಮ ಗುಡಿಗೆ ಬಂದಿದ್ದೀವಿ. ಹನುಮ ಗುಡಿ ಬಾಜು ಅಲ್ಲಿಂದ ತಗೊಂಡ್ ಹನುಮಾನ್ ಟೆಂಪಲ್ ಬಾಜು ಇದ್ದು ಶಾಪ್ ಮೊದಲು ಸಣ್ಣದಿತ್ತು, ಈಗ ಫುಲ್ ದೊಡ್ಡದಾಗಿದೆ. ನಾವ್ ಬರೋದಕ್ಕೆ ಈಗ 1 2 years ಅಷ್ಟೇ, 1.5 2 year ಮಿನಿಮಮ್ ಅಲ್ಲಿ. ಇಷ್ಟ್ರಲ್ಲಿ ಇಷ್ಟು ಗ್ರೋತ್ ಹೆಂಗಾಯ್ತು ಏನೋ. ಅವ್ರ ಅಂಕಲ್ ಇಲ್ಲೇ ಇದಾರೆ, ಅವ್ರನ್ನ ಇವ್ರು ಮಾತಾಡಿಸ್ತಾರೆ. ಮರಾಠಿ ಒಳಗೆ ಹಿಂದಿ ಒಳಗೆ ಯಾವ ಕಂಫರ್ಟೇಬಲ್ ಅವ್ರ ಇಬ್ರು ಮಾತಾಡ್ತಾರ. ಅವ್ರ ಅಂಟಿ ಇಲ್ಲೇ ಇದಾರೆ. ಒಟ್ಟು ಅವ್ರು ಮಾತಾಡಿಸ್ತಾರ. ನಾ ಕನ್ನಡ ಒಳಗೆ ಮಾತಾಡ್ತಿದಿರೋದ್ರಿಂದ ಈ ಸಲ ಹಿಂದಿ ಮಾತಾಡ್ತಾರೆ. ಅವ್ರು ಫಸ್ಟ್ ನಮ್ಮನ್ನ ಯಾವಾಗಿಂದ ನೋಡ್ತಿದ್ದಾರೆ. ಈಗ ಅವ್ರ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅವ್ರ ಕಡೆಯಿಂದ ನಮ್ ಫಾದರ್ ಅವ್ರು ಮಾತಾಡ್ತಾರ ಕಾನ್ವರ್ಸೇಷನ್. ನೆಕ್ಸ್ಟ್ ನಾವು ಒಂದೂವರೆ ವರ್ಷದಿಂದ ಆಯ್ತು. ಮೊದ್ಲು ಬಹಳ ಸಣ್ಣದಿತ್ತು ಅಂಗಡಿ. ಅದೇ ಸಣ್ಣದಂದ್ರೆ ಬರೇ ಸಣ್ಣದ. ನಾನ ಬಂದ 500 ರೂಪಾಯಿ ಇಷ್ಟೆಲ್ಲ ಮಾಡ್ರೆ ನಾವು ಸ್ವಲ್ಪ ಬಜ್ಜಿ ಇಡು, ಚಾಯ್ ಇಡು, ಸ್ವಲ್ಪ ಎಲ್ಲ ದೊಡ್ಡದು ಮಾಡೋ ಸ್ಪಾಟ್ ಚೆನ್ನಾಗೈತಿ ಅಂತ ಹೇಳಿದಂಗ. ಮತ್ತೆ ಅವ್ರಿಗೆ ತಮ್ಮ ಬಿಸ್ನೆಸ್ ಎಲ್ಲ ನನಗೇನು ಗೊತ್ತಿದೆ ಒಂದ್ ಸ್ವಲ್ಪ ಟಿಪ್ಸ್ ಕೊಟ್ಟಿದೆ. ಅದ್ರ ಪ್ರಕಾರ ಅವರು ಇದೊಂದ್ ಸ್ವಲ್ಪ ಈಗ ದೊಡ್ಡದು ಮಾಡ್ಯಾರ. ನಮಗೂ ಒಂದ್ ಸ್ವಲ್ಪ ಆನಂದ ಅನ್ಸುತ್ತೆ, ನಾವ್ ಹೇಳಿದಾಗ ಒಂದ್ ಸ್ವಲ್ಪ ಮಾಡಿದಾರಪ್ಪ ಅಂತ ಹೇಳಿ ಅವರನ್ನ ಕೇಳ್ಕೊಟ್ರು. ನಮ್ದ ಕನ್ನಡ ಸ್ವಲ್ಪ ಇದೈತ್ರಿ, लर्निंग प्रोसेस मध्ये ऐकते कन्नड. थोडं जरा मराठीमध्ये बोलतो. आता दुकान चालू करून 3 वर्ष झाले. तर हाय साहेबांचा सपोर्ट पण आहे चांगला. साहेब पण जरा हे करत असतात, एनकरेज करत असतात, सांगत असतात काय तर चांगले चांगले गोष्टी लर्निंग आणि ग्रोथचे. आणि हाय सगळं चांगलं चाललंय. लेकिन हॅलो म्हणायचं कसं युट्यूब चॅनल आहे का? काय म्हणू? हाय, हाँ सोनाली, मेरा नाम सोनाली. आप सबकी इससे हमारा बिझनेस अच्छा चल रहा है. आमचं बिझनेस चांगलं चाललंय. वडापाव, चहाचा, बेकरी प्रोडक्ट्स वगैरे आहे. ते तुमच्या सगळ्यांच्या ह्याच्यामुळे चांगलं चाललंय. असंच आमच्या चॅनलला सबस्क्राईब करा. थँक्यू. आम्ही दोघं हजबंड वाईफ आहे, दोघं मिळून करतो. थँक्यू. ಥ್ಯಾಂಕ್ಯೂ. ಇವ್ರು ಒಂದ್ಸಲ ಅಲ್ನ ಬಂದಿತ್ತಂತೆ ಏನೋ ಮಾತಾಡಿದ್ದಿಲ್ಲ. ಈಗ ಜಯನು ಮಾತಾಡ್ತಾರ ನೋಡ್ರಿ. ಅವ್ರು ಏನ್ ಮಾತಾಡೋದೇನು, ನಾವು ಈಗ 1 2 years ಆಯ್ತು ಬರೋದಕ್ಕೆ. ಆಮೇಲೆ ನಾವು ಇಲ್ಲಿ ಬರ್ತೀವಿ. ಇಲ್ಲಿ ಈ ದೇವಸ್ಥಾನಕ್ ಬಂದ್ರೆ ಏನೋ ಒಂದು ವೈಬ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಪ್ರಸಿದ್ಧವಾದ ಹನುಮಾನ್ ಮಂದಿರ ಬೆಳಗಾಮಲ್ಲಿ. ಮತ್ತೆ ಅದು ಎಲ್ಲ ಉದ್ಭವ ಹನುಮಂತ ಅಂತ ಎಲ್ಲಾರು ಹೇಳ್ತಾರೆ. ಇಲ್ಲಿ ಬಂದಾಗಿಂದ ಸ್ವಲ್ಪ ನಮಗೆ ಒಂದು ವೈಬ್ಸ್ ಚೆನ್ನಾಗಿರುತ್ತೆ. ಅದೇ ಅಂತ ಗೊತ್ತಾಗ್ತಾ ಇದೆ. ಏನ್ ಮಾಡಕ್ಕಾಗಲ್ಲ. ಎಲ್ಲ ನಾವು ಜನಕ್ಕಿಂತ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಯಾವ್ದೇ ಆಗ್ಲಿ ಏನೇ ಮಾಡಿದ್ರು ಒಂದ್ ಸ್ವಲ್ಪ ನಮ್ಮ ಮನುಷ್ಯರು, ನಮ್ಮನೆ ನಮ್ದು ಅಂತ ಮೊದ್ಲು ಮಾಡ್ರಿ.
ಸುಮ್ನೆ ಎಲ್ಲಾರ್ಗು ಒಂದು ಬ್ಲೇಮ್ ಮಾಡಕ್ ಹೋಗ್ಬೇಡ್ರಿ. ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು. ಅದೇ ನನಗೆ ಹಾಡು ಹೇಳಕ್ ಬರಲ್ಲ, ಆದ್ರೆ ನಮ್ ಮಗಳು ಹಾಡ್ತಾಳೆ. ರೋಡ್ ಸರಿ ಇಲ್ಲ ಗೈಸ್, ನಾಳೆ ಆಡ್ತೀನಿ. ಓಕೆ ಓಕೆ. ಇಲ್ಲಿ ಬಂದ್ಮೇಲೆ ಈ ಶಾಪ್ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಾವು ಮತ್ತೆ ಚಾ ಕಾಫಿ ಎಲ್ಲ ಕೊಡ್ತಾರೆ ಇವ್ರು. ಪಾಪ ಅವ್ರು ಒಳ್ಳೆ ಮನುಷ್ಯ ಅದಾರೆ. ಅವ್ರ ಹೆಸರು ಏನು ಅಕ್ಕನ ಸಾಗರ್ ಅಂತ ಅವ್ರದ್ದು ಇದು ಶಾಪ್ ಹೆಸರು. ಅವರು ಎಲ್ಲಾರನು ತುಂಬಾ ಚೆನ್ನಾಗಿ ಬಿಸ್ನೆಸ್ಗೆ ಎಲ್ಲಾರ್ಗು ಒಂದು ಒಳ್ಳೆ ಇದರಿಂದ ಮಾತಾಡಿಸ್ತಾರೆ. ಒಳ್ಳೆ ಗುಡ್ ಹಾರ್ಟೆಡ್ ಮ್ಯಾನ್ ಇದ್ದಾರೆ. ಸೊ ಹಿಂಗೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಕಟ್ಟಿಲ್ಲ ನಾವೇನೇ ಅಂತ ಹೇಳೋಣ ವಿಡಿಯೋ ಒಳಗೆ. ಎಲ್ಲ ಬ್ರಷ್ ಬೇಡ ನಂಗೆ ಕಟ್ತೀಯಾ? ಮನೆಗೆ ಹೋಗಿ. ಏನಿದು ಕುಡಿತೀಯಾ? ಕುಡಿದ್ ನೋಡು. ವಾಕ್ ಹೋಗ್ತೀಯ ನೀನು ಬೆಲ್ಟ್ ಹಿಡ್ಕೊಂಡಂಗೆ? ನಿಮ್ಮ ಸರ್ ಹೇಳ್ಕೊಡ್ತಾರ ಹೆಂಗೆ ಹಿಡ್ಕೊಂಡು ಹಂಗೆ ಹಿಡ್ಕೊಂಡು ಹೋಗೋದ? ನೋಡಲ್ಲಿ ನೋಡಿ ಎಷ್ಟು ಹುಷಾರಾಗನಂತ ಅವನು. ಸೊ ನಾವು ಸಂಡೇ ಆ್ಯಸ್ ಯೂಶ್ವಲ್ ವಾಕ್ ಕರ್ಕೊಂಡು ಹೋದ್ವಿ ಅಪ್ಪನ ಆಫೀಸ್ ಕಡೆ. ಆಮೇಲೆ ಅವನಿಗೆ ಟ್ರೈನಿಂಗೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾನೆ ಸರ್ ಹತ್ರ. ಮೊದಲಿನಂಗಿಲ್ಲ, ವಾಕಿಂಗ್ ಅದು ಎಲ್ಲ ಅವ್ರು ಚೆನ್ನಾಗಿ ಹೇಳ್ಕೊಟ್ಟಾರೆ. ಬೆಲ್ಟ್ ಅದು ಹಾಕ್ಕೊಳ್ಳೋದು, ಡಿಸಿಪ್ಲಿನ್ ಎಲ್ಲ. ಹೊರಗೋದಾಗೂ ಅವನು ಮೊದಲಿನಂಗಿಲ್ಲ, ಚೆನ್ನಾಗಿ ವಾಕ್ ಮಾಡೋದು, ನಮ್ಮನ್ನ ಜಕ್ಕೊಂಡೋದು ಬರೋಂಗಿಲ್ಲ. ಮತ್ತು ನಮ್ಮದು ಬೆಲ್ಟ್ ಅವನೇ ಬಾಯಿ ಒಳಗೆ ಹಿಡ್ಕೊಂಡು ಅದನ್ನು ರೂಢಿ ಮಾಡ್ಸ್ಯಾರ ಸರ್. ಚೆನ್ನಾಗಿ ಹೇಳ್ಕೊಡತ್ತಿದ್ದಾರೆ. ಅವನಿಗೆ ಟ್ರೈನಿಂಗ್ ಚೆನ್ನಾಗಾಗ್ತಿದೆ. ಈಗ ಒಂದು 6 months ಆಗಿದ್ದಾನೆ ಆಲ್ರೆಡಿ. ಟೈಮೇ ಗೊತ್ತಾಗಿಲ್ಲ, ಅವಾಗಲೇ 6 months ಓಲ್ಡ್ ಆಗಿದ್ದಾನೆ ಅವನು. ಗಿವ್ ಇಸ್ ಬೆಲ್ಟ್. ಹೋಗು ಕಾರ್ ಕಡೆ ನಡಿ, ಕಾರ್ ಹತ್ರ ನಡಿ. ಬಿಡ್ಲಿ ಹೋಗ್ತಾ ನೋಡ. ನೀಟಾಗೆಲ್ಲ ಹೇಳ್ಕೊಟ್ಟಾರ ಸರ್ ಅವನಿಗೆ ಹೆಂಗೆ ಹೋಗ್ಬೇಕಂತ. ನೋಡಲ್ಲಿ ನೋಡಿ, ಕಾರ್ ಹತ್ರ ಎಷ್ಟು ನೀಟಾಗಿ ಹೋಗ್ತಾನೆ ನೋಡಿ ಎಷ್ಟು ಹುಷಾರಾಗ್ಯಾನ ಅವನು ಅವಾಗಲೇ. ನೋಡಲ್ಲಿ ಅಪ್ಪ ಗುಡ್ ಬಾಯ್. ಹೋಗಲಿ ಗೋ ಟು ಯರ್ ಕಾರ್. ಅಲ್ಲಿ ಹೋಗಲ್ಲ, ನಿಮ್ಮ ಅಪ್ಪನ ಹತ್ರ ಹೋಗು. ನೋಡಿ ಎಷ್ಟು ಹುಷಾರಾಗ ನೋಡಲ್ಲ. ನೋಡು ಖುಷಿ ಆಗೈತೆ ಅವನಿಗೆ. ದೊಡ್ಡ ಜಾಗ ಖುಷಿ ಆಗೈತೆ ಅವನಿಗೆ. ಹೋಗಿ ಆಯ್ತು. ಏನಾಗೋದೈತೆ ಅವ್ನ ಕಾಲು ಅರ್ಬಿ ಎಲ್ಲ ಕಿತ್ತಾನ ಅವನು. ಅದಿರೋದು ಕಾಲಿನ ನೀರು ಹಾಕ್ರಿ ಬೇಕಾರೆ. ನೀರಿಲ್ಲ ಮೋಸ್ಟ್ಲಿ. My son, my love. I love my apple.
ಮೈ ಶನ್ ಮೈ ಲವ್. ಐ ಲವ್ ಮೈ ಅಪ್ಪು. I love my apple. ಕ್ಲೋಸ್ ಮಾಡ. My favorite is pink. Pink. My favorite is Sudipakka. ಪಿಂಕ್ ಹಾಕೊಂಡಿದ್ದಕ್ಕಂತ ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಟಾಪ್ ಹಾಕೊಂಡೆ ಇವತ್ತು, ಅದಕ್ಕೆ ನೋಡು ಪಿಂಕ್ My favorite is Akka. ಅಂಡ್ ಅಪ್ Gay color pant. ಗ್ರೇ ಕಲರ್ ಬ್ಲೂ ಪ್ಯಾಂಟ್ ಪಿಂಕ್ ಟಾಪ್. ಪಿಂಕ್ ಟಾಪ್ ಹಾಕೊಂಡಿದ್ದಕ್ಕೆ ಫೇವ್ರೆಟ್ ಅಂತ ಇವತ್ತು ನಾನು, ಇಲ್ಲಾಂದ್ರೆ ಇಲ್ಲ. My Sudipakka. ನೀನು ಸುಮ್ನೆ ಹಾಕೊಂಡಿವಿ, ಎದಕ್ಕೋ ಬಂದ್ವಿ, ಇಲ್ಲ ಅಲ್ಲೋಗಕ್ಕೋ ಇಲ್ಲಿ ಬಂದ್ವಿ. ಕಟ್ಟೋಡು ಯಾಕೆ ಹಾಕೊಂಡಿವಿ ಗೊತ್ತಿಲ್ಲ ಗೈಸ್, ಸುಮ್ನೆ ಹಂಗೆ ಹಾಕೊಂಡಿವಿ. ಮೈಂಡ್ ಮೈ ವಾಯ್ಸ್. Sorry ass DJ. ಸೊ ಆ್ಯಕ್ಚುಲಿ ನಾವಲ್ಲಿ ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಕಾಫಿ ಟೀ ಕುಡಿದು ಇಲ್ಲಿ ಪಕ್ಕಕ್ಕೆ ಇನ್ನೊಂದು ಪ್ಲೇಸ್ ಇದೆ, ಅದು ಅಟ್ಯಾಚ್ ಮಾಡಿದ್ದೀವಿ ಅದಂತ. ಇಲ್ಲಿ ನಾಚೋಸ್ ಇದು ಹೇಳಿದ್ದೀವಿ, ಅಲ್ಲಿ ಅವತ್ತು ಸ್ಯಾಫ್ರನಲ್ಲಿ ಹೇಳಿದ್ದನ್ನ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಹೆಂಗೆ ಟೇಸ್ಟ್ ಇದೆ ಅಂತಂತೇಳಿ ನಾವು ಹೇಳ್ತೀವಿ, ಬಟ್ ಅದು ನಾವು ಕುಕ್ಕಿಂಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಕ್ಲಿ ವ್ಲಾಗಲ್ಲಿ ಇವ್ರು ಇನ್ನೊಂದ್ಸಲ ಯಾವಾಗ ಕುಕ್ಕಿಂಗ್ ಅದನ್ನು ಹಾಕ್ತೀವಿ, ಬಟ್ ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಿದ್ದೀವಿ. ಯಾಕಂತಂದರೆ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, ಎಲ್ಲರೂ ಎದ್ದೇಳೋದಾಯ್ತು, ಇದಾಯಿತು. ನಾವು ಹೊರಗೆ ಮಾಡಿದ್ವಿ ಆ್ಯಕ್ಚುಲಿ ನಾಷ್ಟ. ಸೊ ನೆಕ್ಸ್ಟ್ ಟೈಮ್ ನಾಷ್ಟ ಮಾಡಿದ ಬ್ಲಾಗ್ ಹಾಕ್ತೀವಿ. ಇದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇಷ್ಟೇ, ಇವಾಗ ವೀಕೆಂಡ್ ಬ್ಲಾಗ್ ಬರುತ್ತೆ. ನೀನು ಅತ್ತೆ ಸರಿಯಾಗಿ ಕಟ್ಟಿಲ್ಲಲ್ಲ, ಗೊತ್ತಾ ನಿಂಗೆ? ಅತ್ತೆದ ಹೊರ ಕಿತ್ತವರ ಬಂದದ್ದು. ಬಿಡು, ಅಯ್ಯೋ ಅಷ್ಟು ಫಿಟ್ ಮಾಡಬಾರ್ದು ಹಂಗೆ. ನನ್ನ ಮಾಮನ ಹತ್ರ ಕಟ್ಟಿಸ್ಕೊತೀನಿ ಬಿಡು. ಸಾಕು ಸಾಕು ಬಿಡು, ನಮ್ಮ ಮತ್ತೆ ಅವ್ರು ತೆಗಿಯಕ್ಕೆ ಬರಲ್ಲ, ಅವ್ರು ವಾಪಸ್ ಕಟ್ತಾರೆ ಬಿಡು ನನಗೆ. ನಾನು ಹೆಂಗೆ ಕಟ್ತೀನಿ ಸರಿ ಹೇಳ್ಬೇಕಲ್ಲ. ನೆನ್ನೆ ಇದ್ದಿದ್ದು ಫ್ರೆಂಡ್ಶಿಪ್ ಡೇ, ಗೊತ್ತಾ ನಿಂಗೆ? ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬೇಕಲ್ಲ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಪ್ಪಗೆ ಕಟ್ಟೋಕ್ಕಾಗಲ್ಲ ನಿಂಗೆ, ಅವನು ಜಿಗಿತಾನೆ. ನಾನು ನಿಂಗೆ ಕಟ್ತೇನೆ ಬಿಡಿ. ಈಗ ಕೊಡು, ಯಾವ ಕಲರ್? ಮಾಮ ಕಟ್ದೆ.